ಹಾಯ್ ಫ್ರೆಂಡ್ಸ್, ನಾನಿವತ್ತು ಛಾಯಾ ಸಿಂಗ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಛಾಯಾ ಸಿಂಗ್ ಅವರು ಹುಟ್ಟಿದ್ದು ಮೇ 16, 1981ರಲ್ಲಿ ಇವರು ಹುಟ್ಟಿರೋವಂಥದ್ದು. ಹಾಗೆ ಇವರು ಬರ್ತ್ ಪ್ಲೇಸ್ ಬಂದು ಬೆಂಗಳೂರು ಅಂತಲೇ ಹೇಳ್ಬೋದು. ಹಾಗೆ ಇವರ ತಂದೆ ಹೆಸರು ಗೋಪಾಲ್ ಸಿಂಗ್ ಅಂತ, ತಾಯಿ ಹೆಸರು ಚಮನ್ ಲತಾ ಸಿಂಗ್ ಅಂತ. ಇವರ ಅಣ್ಣ ಕೂಡ ಇದ್ದಾರೆ, ಅವರ ಹೆಸರು ಬಂದು ಲಲಿತ್ ಕುಮಾರ್ ಅಂತ. ಇವರು ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಿಂದ ತಮ್ಮ ಆ್ಯಕ್ಟಿಂಗ್ ಜರ್ನಿನ ಶುರು ಮಾಡ್ತಾರೆ ಇವರು. ಛಾಯಾ ಸಿಂಗ್ ಅವ್ರಿಗೆ ಮೊದಲು ಕನ್ನಡ ಚಿತ್ರನೇ ಅವರು ಆ್ಯಕ್ಟ್ ಮಾಡಿದ್ದು ಅಂತ ಅಂದರೆ ಚಿಟ್ಟೆ ಅನ್ನೋ ಮೂವಿಲಿ ಇವರು ಆ್ಯಕ್ಟ್ ಮಾಡಿರೋವಂಥದ್ದು. ಇವರು ಕನ್ನಡದಲ್ಲೇ ಹೆಚ್ಚು ಮೂವಿಗಳನ್ನ ಮಾಡಿದ್ದಾರೆ. ತುಂಟಾಟ, ಸಖಾಸಕ್ಕಿ, ಹಾಗೆ ಕಾಕಿ, ಮಫ್ತಿ. ವಿಜಯ್ ರಾಘವೇಂದ್ರ ಅವ್ರ ಜೊತೆ ಮಾಡಿರೋವಂಥದ್ದು ಪ್ರೀತಿಸಲೇಬೇಕು ಅನ್ನೋ ಮೂವಿ ಈಗಲೂ ಕೂಡ ಎಲ್ಲರನ್ನ ಗಮನ ಸೆಳೆದಿದೆ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಈ ಮೂವಿನ ತುಂಬ ಇಂಟ್ರೆಸ್ಟಿಂದ ನೋಡೋರಿದ್ದಾರೆ ಅಂತ ಹೇಳ್ಬೋದು. ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದರು. ಆಗಿನ ಕಾಲದಲ್ಲಿ ತುಂಬಾ ಪ್ರಸಿದ್ಧಿಯಾಗಿದ್ದಂತಹ ನಟಿಯರಲ್ಲಿ ನಮ್ಮ ಛಾಯಾ ಸಿಂಗ್ ಕೂಡ ಒಬ್ಬರು ಅಂತ ಹೇಳ್ಬೋದು. ಚಿಟ್ಟೆ ಅನ್ನೋ ಮೂವಿಲೇ ಇವರು ಫಸ್ಟು ಇದನ್ನು ಆ್ಯಕ್ಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಆಕಾಶಗಂಗೆ ಅಂತ ಕನ್ನಡ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಆನಂತರ ಬಂದು ತೆಲುಗು, ತಮಿಳು ಅನ್ನೋ ಮಲಯಾಳ ಮೂವಿಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇವರು 2012 ಜೂನಲ್ಲಿ ಕೃಷ್ಣ ಅನ್ನೋರನ್ನ ಮದುವೆ ಆಗ್ತಾರೆ. ಇವರು ಕೂಡ ತೆಲುಗು ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿರೋವಂಥದ್ದು, ಛಾಯಾ ಸಿಂಗ್ ಮತ್ತು ಕೃಷ್ಣ ಅವರು. ಹಾಗೆ ಇವ್ರಿಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂತಹ ಧಾರಾವಾಹಿ ಪಾತ್ರ ಬಂದು ಭೂಮಿಕಾ ಅನ್ನೋ ಪಾತ್ರ. ಅಮೃತಧಾರೆಯ ಭೂಮಿಕಾ ಅನ್ನೋ ಪಾತ್ರದಿಂದ ತುಂಬಾ ಒಂದು ಜನಮನ್ನಣೆ ಪಡೆದಿದ್ದಾರೆ. ಈ ಜನಪ್ರಿಯತೆಯೂ ಕೂಡ ಜಾಸ್ತಿ ಆಗಿದೆ. ಎಲ್ಲೋ ಮರ್ತಿದ್ದ ಜನ ಛಾಯಾ ಸಿಂಗ್ ಅವ್ರನ್ನ ಮತ್ತೆ ನೆನಪು ಮಾಡ್ಕೊಳ್ತಿದ್ದಾರೆ ಅಂದರೆ ಅದು ಅಮೃತಧಾರೆಯ ಭೂಮಿಕಾ ಅನ್ನೋ ಪಾತ್ರದಿಂದ. ಭೂಮಿಕಾ ಅನ್ನೋ ಪಾತ್ರನ ನೀಲಾಜಾಲವಾಗಿ ಅಭಿನಯಿಸಿದ್ದಾರೆ ನಮ್ಮ ಛಾಯಾ ಸಿಂಗ್ ಅವರು. ಹಾಗೆ ಟೆಲಿವಿಷನ್ ಅಂತ ನೋಡೋದಾದರೆ ಈಗ ತಾನೇ ಹೇಳ್ದಾಗೆ ಅಮೃತಧಾರೆ ಸೀರಿಯಲಲ್ಲಿ ಇವರು ಆ್ಯಕ್ಟ್ ಮಾಡ್ತಿದ್ದಾರೆ. ಅದು 2023ರಲ್ಲಿ ಒಂದು ಟೆಲಿಕಾಸ್ಟ್ ಆಯಿತು. ಹಾಗೆ ನಂದಿನಿ ಅನ್ನೋ ಒಂದು ಸೀರಿಯಲಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ರನ್ ಅನ್ನೋ ಒಂದು ಫಿಲಮಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಕಾಕಿ ಅನ್ನೋ ಕನ್ನಡ ಮೂವಿಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಛಾಯಾ ಸಿಂಗ್ ಅವರು. ಹಾಗೆ ಮಫ್ತಿ ಮೂವಿಲಿ ಶಿವಣ್ಣ ಅವ್ರಿಗೆ ತಂಗಿ ಪಾತ್ರನ ಇವರು ಅಭಿನಯಿಸಿದರು. ಆ ಮೂವಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಫ್ರೀ ಇದ್ದರೆ ಆ ಮೂವಿನ ಒಂದು ಸಲ ನೋಡಿ, ಅದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅಣ್ಣ ತಂಗಿಯ ಒಂದು ಬಾಂಧವ್ಯದ ಬಗ್ಗೆನೇ ಇದೆ ಅಂತಲೇ ಹೇಳ್ಬೋದು ಆ ಒಂದು ಮೂವಿ. ಛಾಯಾ ಸಿಂಗ್ ಅವ್ರಿಗೆ ಭೂಮಿಕಾ ಅನ್ನೋ ಪಾತ್ರ ಏಳು ಮಾಡಿಸಿದಂತಹ ಪಾತ್ರ ಅಂತಲೇ ಹೇಳ್ಬೋದು. ಇಷ್ಟು ವರ್ಷ ಸಿನಿಮಾ ಜರ್ನಿ ಏನಿದೆ ಅದು ಒಂದು ಕಡೆ ಆದರೆ, ಇದು ಭೂಮಿಕಾ ಅನ್ನೋ ಪಾತ್ರ ಅಮೃತಧಾರೆ ಸೀರಿಯಲಿಂದ ಈ ಒಂದು ಪಾತ್ರನೇ ಸಾಕು ಅಷ್ಟೆಲ್ಲ ತೂಕನ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಭೂಮಿಕಾ ಅವರು, ಅಂದರೆ ಛಾಯಾ ಸಿಂಗ್ ಅವರು. ಒಂದ್ಸಲಿ ಆ ಮೂವಿ ನೋಡಿ, ಮಫ್ತಿ ಮೂವಿ, ಹಾಗೆ ಪ್ರೀತಿಸಲೇಬೇಕು ಅನ್ನೋ ಮೂವಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಭೂಮಿಕಾ ಅವರು. ಹೀಗೆ ಇನ್ನೂ ತುಂಬ ಸೀರಿಯಲ್ಗಳಲ್ಲಿ ಮತ್ತು ಮೂವಿಗಳಲ್ಲಿ ಇವರು ಆ್ಯಕ್ಟ್ ಮಾಡಲಿ ಅಂತ ನಾವು ಕೂಡ ಹಾರೈಸೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.